RSS ಮುಖ್ಯಸ್ಥ ಬಿಚ್ಚಿಟ್ಟ ರಹಸ್ಯ. ನಮಸ್ಕಾರ ದೋಸ್ತ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತಿನ ಮ್ಯಾಟ್ರ್ ಏನಪ್ಪ ಅಂದರೆ, ನಮ್ಮ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಸದ್ಯಕ್ಕೆ ಫುಲ್ ಟ್ರೆಂಡಿಂಗ್ನಲ್ಲಿರೋ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿರೋ ಒಂದು ದೊಡ್ಡ ಕಾಂಟ್ರವರ್ಸಿ. ನಮ್ಮ ದೇಶ ಅಮೆರಿಕ ಮುಂದೆ ಮಂಡಿಯೂರಿ ಶರಣಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಕೇಳ್ತಿರೋದು. ವಿರೋಧ ಪಕ್ಷದವರು ನಮ್ಮ ಪ್ರಧಾನಿಯವರನ್ನ ಸರೆಂಡರ್ ಜಿ ಅಂತ ಟ್ರೋಲ್ ಮಾಡ್ತಿದ್ದಾರೆ. RSS ಅನ್ನ ರಾಷ್ಟ್ರೀಯ ಸರೆಂಡರ್ ಸಂಘ ಅಂತ ರೇಗಿಸ್ತಿದ್ದಾರೆ. ಅರೆ ಏನಾಯ್ತು ಬಾಸ್ ದಿಢೀರ್ ಅಂತ ಯಾರೋ ವಿರೋಧ ಪಕ್ಷದ ನಾಯಕರು ಈ ತರಹ ಆರೋಪ ಮಾಡಿದ್ರೆ ಓಕೆ, ಆದರೆ ಈ ಮಾತನ್ನ ಹೇಳಿರೋದು ಬೇರೆ ಯಾರೂ ಅಲ್ಲ, RSSನ ಹಿರಿಯ ನಾಯಕ, ಮಾಜಿ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಅವರು. ಎಸ್, ಅಮೆರಿಕದ ವಾಷಿಂಗ್ಟನ್ನಲ್ಲಿ ಕೂತು ನಾವು ಅಮೆರಿಕದ 50% ಸುಂಕಕ್ಕೆ ಸುಮ್ಮನೆ ಒಪ್ಪಿಕೊಂಡೆವು, ರಷ್ಯಾ ಮತ್ತು ಇರಾನ್ನಿಂದ ತೈಲ ತರೋದನ್ನು ನಿಲ್ಲಿಸಲು ಒಪ್ಪಿದೆವು ಅಂತ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು. ಇದನ್ನು ಸಣ್ಣ ಮ್ಯಾಟ್ರ್ ಅಲ್ಲ ಗುರು. ನಮ್ಮ ದೇಶದ ಸ್ಟ್ರಾಟಜಿಕ್ ಆಟೋನಮಿ ಅಂದರೆ ನಮ್ಮ ನಿರ್ಧಾರ ನಾವೇ ತಗೋತೀವಿ ಅನ್ನೋ ಆಟಿಟ್ಯೂಡ್ ಕತೆ ಏನಾಯಿತು? ಟ್ರಂಪ್ ಮಾಮ ಏನೇ ಹೇಳಿದ್ರು ನಾವು ತಲೆ ಅಲ್ಲಾಡಿಸ್ತೀವ? ಬನ್ನಿ, ಈ 50% ಸುಂಕದ ಹಿಂದಿರೋ ರಹಸ್ಯ ಏನು? ರಷ್ಯಾದಿಂದ ತೈಲ ತರೋದನ್ನು ನಾವು ನಿಜವಾಗ್ಲೂ ನಿಲ್ಲಿಸಿದ್ದೀವ? ಫೆಬ್ರವರಿ 2026ರ ಹೊಸ ಟ್ರೇಡ್ ಡೀಲ್ ಅಸಲಿಯತ್ತೇನು ಅನ್ನೋದನ್ನು ಇಂಚಿಂಚಾಗಿ ಯಾವುದೇ ಫಿಲ್ಟರ್ ಇಲ್ಲದೆ ಫುಲ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಡೈವ್ ಇನ್. ಹಡ್ಸನ್ ಇನ್ಸ್ಟಿಟ್ಯೂಟ್ನಲ್ಲಿ ಆಗಿದ್ದೇನು? ಸೀನ್ ಓಪನ್ ಆಗೋದು ಏಪ್ರಿಲ್ 2026 ವಾಷಿಂಗ್ಟನ್ DC ಪ್ರತಿಷ್ಠಿತ ಹಡ್ಸನ್ ಇನ್ಸ್ಟಿಟ್ಯೂಟ್ನಲ್ಲಿ. ಅಲ್ಲಿ ನ್ಯೂ ಇಂಡಿಯಾ ಕಾನ್ಫರೆನ್ಸ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಡೀತಿತ್ತು. ಅಲ್ಲಿ RSS ನಾಯಕ ರಾಮ್ ಮಾಧವ್, ಅಮೆರಿಕದ ಮಾಜಿ ಡೆಪ್ಯೂಟಿ ಸೆಕ್ರೆಟರಿ ಕರ್ಟ್ ಕ್ಯಾಂಬೆಲ್ ಮತ್ತು ಸೌತ್ ಏಷ್ಯಾ ಎಕ್ಸ್ಪರ್ಟ್ ಎಲಿಜಬೆತ್ ಥ್ರಿಲ್ಕಲ್ಡ್ ತರಹದ ದೊಡ್ಡ ದೊಡ್ಡ ತಲೆಗಳ ಜೊತೆ ಪ್ಯಾನಲ್ ಡಿಸ್ಕಷನಲ್ಲಿ ಕೂತಿದ್ರು. ಮಾತುಕತೆ ನಡೀತಾ ಇರಬೇಕಾದ್ರೆ ಇಂಡಿಯಾ ಅಮೆರಿಕ ರಿಲೇಷನ್ಶಿಪ್ ಬಗ್ಗೆ ಮಾಧವ್ ಅವರು ಸ್ವಲ್ಪ ಬೇಸರದಿಂದಲೇ ಮಾತಾಡೋಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ದೇನು ಗೊತ್ತಾ? We lagged behind. We agreed to stop buying oil from Iran. We agreed to stop buying oil from Russia, facing so much criticism from our Indian opposition. We agreed for 50% tariffs. Agreed means we did not say anything. We maintained our patience. 50% tariffs we agreed. Today, in the new trade deal also, we agreed for 18% tariffs, higher than what it used to be. I mean, average tariff. So, where is India lagging behind in that? What are those issues that where India is not doing enough? That's a big question. ಇಂಡಿಯಾ ಮತ್ತು ಅಮೆರಿಕ ನಡುವೆ ಭೌಗೋಳಿಕ ರಾಜಕೀಯ, ಜಿಯೋ ಸ್ಟ್ರಾಟಜಿಕ್ ಆರ್ಥಿಕತೆ ಮತ್ತು ಜನರ ನಡುವಿನ ಸಂಪರ್ಕ ಅನ್ನೋ 3 ಆಧಾರ ಸ್ತಂಭಗಳು ಈಗ ಅಲುಗಾಡುತ್ತಿವೆ ಅಂದರು. ಆದರೆ ಅಲ್ಲಿ ಅವರು ಕೊಟ್ಟ ಉದಾಹರಣೆಗಳು ನಮ್ಮ ದೇಶದಲ್ಲಿ ಬೆಂಕಿ ಹೊತ್ತಿಸಿಬಿಡ್ತು. ಅವರು ಕ್ಲಿಯರ್ ಆಗಿ ಹೇಳಿದ್ರು, ನಾವು ಇರಾನ್ನಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲು ಒಪ್ಪಿದೆವು. ವಿರೋಧ ಪಕ್ಷಗಳಿಂದ ಸಿಕ್ಕಾಪಟ್ಟೆ ಟೀಕೆ ಎದುರಿಸಿಯೂ ನಾವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲು ಒಪ್ಪಿದೆವು. ಅಷ್ಟೇ ಅಲ್ಲ ಗುರು, ಟ್ರೇಡ್ ವಿಚಾರಕ್ಕೆ ಬಂದು ಭಾರತವು ಹೆಚ್ಚು ಮಾತಾಡದೆ 50% ಸುಂಕಕ್ಕೆ ಒಪ್ಪಿಕೊಂಡಿತು. ನಾವು ನಮ್ಮ ತಾಳ್ಮೆ ಕಾಯ್ದುಕೊಂಡೆವು. ಈಗ ಬರ್ತಿರೋ ಹೊಸ ವ್ಯಾಪಾರ ಒಪ್ಪಂದದಲ್ಲಿಯೂ ನಾವು ಹಿಂದಿಗಿಂತ ಹೆಚ್ಚಾಗಿರುವ 18% ಸುಂಕಕ್ಕೆ ಒಪ್ಪಿಕೊಂಡಿದ್ದೇವೆ. ಆದರೂ ಅಮೆರಿಕ ಜೊತೆ ಕೆಲಸ ಮಾಡೋಕೆ ಇಂಡಿಯಾ ಎಲ್ಲಿ ಹಿಂದೆ ಬಿದ್ದಿದೆ ಅಂತ ಪ್ರಶ್ನೆ ಮಾಡಿದರು. ಮತ್ತೊಂದು ಶಾಕಿಂಗ್ ವಿಷಯ ಅಂದರೆ, ಟ್ರಂಪ್ ಆಡಳಿತದಲ್ಲಿ ಅನಿವಾಸಿ ಭಾರತೀಯರನ್ನ ಅಂದರೆ ಡಯಾಸ್ಪೋರಾ ಹೆಲ್ ಹೋಲ್ ಅಂತ ಕರೆದಿದ್ದರ ಬಗ್ಗೆಯೂ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಅಮೆರಿಕ ಮತ್ತು ಇಂಡಿಯಾ ಮಧ್ಯೆ ಈಗ ನಂಬಿಕೆಯ ಕೊರತೆ ಇದೆ ಅಂತ ಓಪನ್ ಆಗಿ ಹೇಳಿಬಿಟ್ರು. ಈ ವಿಡಿಯೋ ವೈರಲ್ ಆಗಿದ್ದೇ ತಡ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಫುಲ್ ಚಾರ್ಜ್ ಆದವು. ನೋಡಿದ್ರ, ನಮ್ಮ ಸರ್ಕಾರ ಅಮೆರಿಕ ಮುಂದೆ ಮಂಡಿಯೂರಿದೆ ಅಂತ ಅಟ್ಯಾಕ್ ಶುರು ಮಾಡಿದ್ದು. ತಕ್ಷಣ ಎಚ್ಚೆತ್ತುಕೊಂಡ ರಾಮ್ ಮಾಧವ್ ಅವರು ಎಕ್ಸ್ ಖಾತೆಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟರು. ನಾನು ಹೇಳಿದ್ದು ಫ್ಯಾಕ್ಚುಯಲಿ ರಾಂಗ್. ರಷ್ಯಾದಿಂದ ತೈಲ ತರೋದನ್ನು ನಿಲ್ಲಿಸಲು ಇಂಡಿಯಾ ಯಾವತ್ತೂ ಒಪ್ಪಿಲ್ಲ. ಹಾಗೆ 50% ಸುಂಕ ಹಾಕಿದ್ದನ್ನು ನಾವು ತೀವ್ರವಾಗಿ ವಿರೋಧಿಸಿದ್ವಿ. ಪ್ಯಾನಲ್ನಲ್ಲಿ ಕೌಂಟರ್ ಕೊಡೋಕೆ ಹೋಗಿ ತಪ್ಪಾಗಿ ಹೇಳಿದೆ, ಐ ಆಮ್ ಸಾರಿ ಅಂತ ಕ್ಷಮೆ ಕೇಳಿದ್ರು. ಅದು ಥೇಟ್ ಸಾರಿ ಸಾವರ್ಕರ್ ಶೈಲಿಯಲ್ಲಿ.
ಆದರೆ ಬಾಣ ಬಿಲ್ನಿಂದ ಹೊರಗೆ ಹೋಗಿತ್ತು ಗುರು, ಡ್ಯಾಮೇಜ್ ಆಗೋಗಿತ್ತು. ಹಾಗಾದರೆ ಈ 50% ಮತ್ತು 18% ಟ್ಯಾರಿಫ್ ಅಂದರೆ ಏನು, ಇದರ ಅಸಲಿ ಹಿಸ್ಟರಿ ಏನು, ಬನ್ನಿ ಆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ. ಸುಂಕ ಸಮರ ಆಗಸ್ಟ್ 2025 ಆಘಾತ. ಬಾಸ್, ಈ 50% ಟ್ಯಾರಿಫ್ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಹುಟ್ಟಿದ್ದಲ್ಲ. ಇದಕ್ಕೆ ಕಾರಣ ಆಗಸ್ಟ್ 2025 ನಡೆದ ಒಂದು ದೊಡ್ಡ ಜಾಗತಿಕ ಪಾಲಿಟಿಕ್ಸ್. ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು. ನಮ್ಮ ಇಂಡಿಯಾ ಮಾತ್ರ ನಮ್ಮ ದೇಶದ ಹಿತಾಸಕ್ತಿ ನಮಗೆ ಮುಖ್ಯ ಅಂತ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ನಲ್ಲಿ ಕ್ರೂಡ್ ಆಯಿಲ್ ತರಿಸ್ತಾ ಇತ್ತು. ಇದು ಟ್ರಂಪ್ ಆಡಳಿತಕ್ಕೆ ಸಿಕ್ಕಾಪಟ್ಟೆ ಉರಿ ತರಿಸಿತ್ತು. ಇದಕ್ಕೆ ರಿವೆಂಜ್ ತಗೊಳ್ಳೋಕ್ಕೆ ಅಮೆರಿಕ ಏನು ಮಾಡ್ತು ಗೊತ್ತಾ? ಸುಂಕದ ಅಸ್ತ್ರ ಪ್ರಯೋಗ ಮಾಡ್ತು ನೋಡಿ. ಇದು ಹಂತ ಹಂತವಾಗಿ ನಡೀತು. ಮೊದಲ ಹಂತ ಏಪ್ರಿಲ್ 2025 ಎಕ್ಸಿಕ್ಯೂಟಿವ್ ಆರ್ಡರ್ EO 14257 ಅಡಿಯಲ್ಲಿ ಭಾರತದ ಸರಕುಗಳ ಮೇಲೆ 10% ಬೇಸ್ ಲೈನ್ ಸುಂಕ ಹಾಕಿದ್ರು. ನಂಬರ್ 2 ಆಗಸ್ಟ್ 1, 2025 ಈ ಸುಂಕವನ್ನು 25%ಗೆ ಏರಿಸಿದ್ರು. ಮೂರನೇ ಹಂತ ಅಂತಿಮವಾಗಿ ಆಗಸ್ಟ್ 6, 2025 ಅಧ್ಯಕ್ಷ ಟ್ರಂಪ್ ಅವರು ಮತ್ತೊಂದು ಆದೇಶಕ್ಕೆ EO 14329 ಇದಕ್ಕೆ ಸಹಿ ಹಾಕಿದರು. ಇದು ನೇರವಾಗಿ ರಷ್ಯಾ ಜೊತೆಗಿನ ಭಾರತದ ಸಂಬಂಧಕ್ಕೆ ಕೊಟ್ಟ ಪೆಟ್ಟು. ಇದರ ಮೂಲಕ ಹೆಚ್ಚುವರಿಯಾಗಿ 25% ದಂಡನಾತ್ಮಕ ಸುಂಕ ಹಾಕಿದ್ರು. ಒಟ್ಟಾರೆ ಆಗಸ್ಟ್ 27, 2025 ಹೊತ್ತಿಗೆ ಭಾರತದಿಂದ ಅಮೆರಿಕಕ್ಕೆ ಹೋಗುವ ಸರಕುಗಳ ಮೇಲೆ ಒಟ್ಟು 50% ಸುಂಕ ಬಿದ್ದಿತ್ತು ಗುರುವೇ. ಇದು ಅಂತಿಂತ ಪೆಟ್ಟಲ್ಲ, ಇದು ಸೆಕೆಂಡರಿ ಸ್ಯಾಂಕ್ಷನ್ಸ್ ತರ ಕೆಲಸ ಮಾಡ್ತು. ಅಂದರೆ ರಷ್ಯಾದಿಂದ ನೀವು ತೈಲ ತರ್ತಿದ್ದೀರಾ, ಅದಕ್ಕೆ ನಾವು ನಿಮ್ಮ ಎಕ್ಸ್ಪೋರ್ಟ್ಸ್ ಮೇಲೆ ಫೈನ್ ಹಾಕ್ತೀವಿ ಅನ್ನೋ ಬೆದರಿಕೆ. ಇನ್ನೊಂದು ವಿವಾದಾತ್ಮಕ ವಿಷಯ ಅಂದರೆ ಇದರಲ್ಲಿ ಪರೋಕ್ಷ ಆಮದು ಅನ್ನೋ ಪದ ಇತ್ತು. ಅಂದರೆ ರಷ್ಯಾದ ಕಚ್ಚಾ ತೈಲ ತಂದು ಇಂಡಿಯಾದಲ್ಲಿ ಸಂಸ್ಕರಿಸಿ ಪೆಟ್ರೋಲ್ ಡೀಸೆಲ್ ಮಾಡಿ ಮಾರಿದ್ರು ದಂಡ ಹಾಕ್ತೀವಿ ಅನ್ನೋ ರೂಲ್ಸ್. ಇದನ್ನು ಇಂಡಿಯಾ ಸುಮ್ಮನೆ ಒಪ್ಕೊಳ್ತಾ? ಖಂಡಿತ ಇಲ್ಲ. ನಮ್ಮ ವಿದೇಶಾಂಗ ಸಚಿವಾಲಯ MEA ಇದನ್ನು ತೀವ್ರವಾಗಿ ಖಂಡಿಸಿತ್ತು. ನಮ್ಮ ದೇಶದ 1.4 ಬಿಲಿಯನ್ ಜನರ ಇಂಧನ ಭದ್ರತೆ ನಮಗೆ ಮುಖ್ಯ. ಯುರೋಪಿಯನ್ ಒಕ್ಕೂಟ ಕೂಡ ರಷ್ಯಾದಿಂದ ವಸ್ತುಗಳನ್ನು ಕೊಂಡ್ಕೊಳ್ತಿದೆ, ಆದರೆ ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡ್ತಿರೋದು ದುರದೃಷ್ಟಕರ ಅಂತ ದಯನೀಯವಾಗಿ ಆಗಿ ಹೇಳಿತ್ತು. ಆದರೆ ನಮ್ಮ ರಫ್ತುದಾರರಿಗೆ ಅಂದರೆ ಎಕ್ಸ್ಪೋರ್ಟರ್ಸ್ಗೆ ಇದು ದೊಡ್ಡ ತಲೆನೋವಾಗಿತ್ತು. ಅಮೆರಿಕಕ್ಕೆ ಹೋಗ್ತಿದ್ದ ಸರಕುಗಳ ಪ್ರಮಾಣ ಸೆಪ್ಟೆಂಬರಲ್ಲಿ ಕುಸಿತ ಕಂಡ್ರು, ನವೆಂಬರ್ ವೇಳೆಗೆ ಮತ್ತೆ ಚೇತರಿಕೆಗೊಳ್ತು. ಈ ಟೆನ್ಷನ್ ಕಡಿಮೆ ಮಾಡೋಕೆ ಬ್ಯಾಕ್ಗ್ರೌಂಡ್ನಲ್ಲಿ ದೊಡ್ಡ ಲೆವೆಲ್ ಡಿಪ್ಲೊಮಸಿ ನಡೀತಾ ಇತ್ತು. ಫೆಬ್ರವರಿ 2026 ಮಧ್ಯಂತರ ಒಪ್ಪಂದ ಮತ್ತು 18% ಟ್ವಿಸ್ಟ್, ಹೀಗೆ 50% ಟ್ಯಾರಿಫ್ ಹೊಡೆತ ತಿಂತಿದ್ದಾಗ ಫೆಬ್ರವರಿ 2026 ಆರಂಭದಲ್ಲಿ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಟ್ರಂಪ್ ನಡುವೆ ಒಂದು ಫೋನ್ ಕಾಲ್ ನಡೆಯುತ್ತೆ. ಇದಾದ ಮೇಲೆ ಫೆಬ್ರವರಿ 9 ವೈಟ್ ಹೌಸ್ ಒಂದು ಐತಿಹಾಸಿಕ ವ್ಯಾಪಾರ ಒಪ್ಪಂದ ಘೋಷಣೆ ಮಾಡುತ್ತೆ. ಈ ಒಪ್ಪಂದದ ಹೈಲೈಟ್ಸ್ ಏನು ಗೊತ್ತಾ? ಪಾಯಿಂಟ್ ನಂಬರ್ 1, 25% ದಂಡ ರದ್ದತಿ. ರಷ್ಯಾ ತೈಲದ ನೆಪದಲ್ಲಿ ಹಾಕಿದ್ದ 25% ದಂಡನಾತ್ಮಕ ಸುಂಕವನ್ನು ತೆಗೆದು ಹಾಕಿದ್ರು. ಪಾಯಿಂಟ್ ನಂಬರ್ 2, 18% ಪ್ರಸ್ತಾವನೆ. ಉಳಿದಿದ್ದ 25% ಸುಂಕವನ್ನು 18%ಗೆ ಇಳಿಸೋಕೆ ಅಮೆರಿಕ ಒಪ್ಕೊಳ್ತು. ಇದೇ 18% ಬಗ್ಗೆ ರಾಮ್ ಮಾಧವ್ ಮಾತಾಡಿದ್ದು ನೆನಪಿರಲಿ. ಈ 18% ಸುಂಕ ನಮ್ಮ ಜವಳಿ ಅಂದರೆ ಟೆಕ್ಸ್ಟೈಲ್ಸ್, ಚರ್ಮ, ಲೆದರ್, ಸಾವಯವ ರಾಸಾಯನಿಕಗಳ ಅಂದರೆ ಕೆಮಿಕಲ್ಸ್ ರಫ್ತಿಗೆ ಅನ್ವಯಿಸುತ್ತೆ. ಪಾಯಿಂಟ್ ನಂಬರ್ 3, ಭಾರತದ ಆಫರ್. ಇದಕ್ಕೆ ಪ್ರತಿಯಾಗಿ ಭಾರತವು ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲಿನ ಹಣ್ಣು, ಸೋಯಾಬೀನ್ ಎಣ್ಣೆ, ವೈನ್ ಈ ರೀತಿಯ ಎಲ್ಲ ಪದಾರ್ಥಗಳ ಸುಂಕವನ್ನು ಕಡಿಮೆ ಮಾಡೋಕ್ಕೆ ಒಪ್ಕೊಳ್ತು. ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ $500 ಬಿಲಿಯನ್ ಮೌಲ್ಯದ ಅಮೇರಿಕನ್ ಎನರ್ಜಿ ಮತ್ತು ಪ್ರಾಡಕ್ಟ್ಗಳನ್ನು ಖರೀದಿಸೋ ಭರವಸೆ ಕೊಡ್ತು ನೋಡಿ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಬೇರೆ ಸ್ನೇಹಿತರೆ. ವೈಟ್ ಹೌಸ್ ಬಿಟ್ಟ ಫ್ಯಾಕ್ಟ್ ಶೀಟ್ನಲ್ಲಿ ಏನಿತ್ತು ಅಂದರೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ನಿಲ್ಲಿಸಲು ಬದ್ಧತೆ ಅಂದರೆ ಕಮಿಟ್ಮೆಂಟ್ ತೋರಿದ ಕಾರಣ ನಾವು ಈ ದಂಡವನ್ನು ತೆಗೆದಿದ್ದೇವೆ ಅಂತ ಬರೆದಿತ್ತು. ಅಷ್ಟೇ ಅಲ್ಲ, ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ನಮ್ಮನ್ನು ಮಾನಿಟರ್ ಮಾಡ್ತಾರೆ. ಮತ್ತೆ ಏನಾದರೂ ರಷ್ಯಾದಿಂದ ತೈಲ ತರೋದು ಶುರು ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಮತ್ತೆ 25% ಫೈನ್ ಹಾಕ್ತೀವಿ ಅನ್ನೋ ಕಂಡೀಷನ್ ಕೂಡ ಇತ್ತು. ಇದೇ ಮೋದಿ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿತ್ತು.
ರಷ್ಯಾ ತೈಲ ನಿಲ್ಲಿಸ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವ ಅಂತ ಪತ್ರಕರ್ತರು ಕೇಳಿದಾಗ ನಮ್ಮ ವಿದೇಶಾಂಗ ಇಲಾಖೆ ತುಂಬ ಸ್ಮಾರ್ಟ್ ಆಗಿ ಉತ್ತರ ಕೊಡ್ತು. ನಮ್ಮ ಎನರ್ಜಿ ಪಾಲಿಸಿ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿದೆ, ನಮ್ಮ ಜನರ ಇಂಧನ ಭದ್ರತೆ ನಮಗೆ ಮುಖ್ಯ ಅಂತ ಹೇಳಿ ಜಾರ್ಕೊಳ್ತು. ಅಂದರೆ ನೇರವಾಗಿ ಹೌದು ಅಂತಾನೂ ಹೇಳಿಲ್ಲ, ಇಲ್ಲ ಅಂತಾನೂ ಹೇಳಿಲ್ಲ. ಡೀಲ್ ಬ್ರೇಕ್ ಆಗಬಾರ್ದು, ಸಾರ್ವಭೌಮತ್ವಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಡೆಲಿಕೇಟ್ ಬ್ಯಾಲೆನ್ಸಿಂಗ್ ಇದು. ರಷ್ಯಾದ ತೈಲದ ರಿಯಾಲಿಟಿ ಚೆಕ್ ಈಗ ಅಸಲಿ ಪ್ರಶ್ನೆ. ಅಮೆರಿಕ ಹೇಳೋ ಹಾಗೆ, ರಾಮ್ ಮಾಧವ್ ಮೊದಲು ಹೇಳಿದ ಹಾಗೆ ನಾವು ನಿಜವಾಗ್ಲೂ ರಷ್ಯಾದ ತೈಲ ತರೋದನ್ನು ನಿಲ್ಲಿಸಿಬಿಟ್ವಾ? ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಸ್ವತಂತ್ರ ಸಂಶೋಧನಾ ಸಂಸ್ಥೆಯಾದ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ CREA ಅವರ ಡೇಟಾ ಪ್ರಕಾರ ಭಾರತ ರಷ್ಯಾದಿಂದ ತೈಲ ತರೋದನ್ನು ಕಂಪ್ಲೀಟ್ ಆಗಿ ಯಾವತ್ತೂ ನಿಲ್ಲಿಸಿಲ್ಲ. ಬದಲಾಗಿ ಇದೊಂದು ಸೈಕ್ಲಿಕಲ್ ಪ್ಯಾಟರ್ನ್ನಲ್ಲಿ ನಡೆದಿದೆ. ನವೆಂಬರ್ 2025 ಅಮೆರಿಕದ ನಿರ್ಬಂಧಗಳು ಕಟ್ಟುನಿಟ್ಟಾಗುತ್ತೆ ಅನ್ನೋ ಭಯದಲ್ಲಿ ನಮ್ಮ ರಿಫೈನರಿಗಳು ಅಡ್ವಾನ್ಸ್ ಆಗಿ ಸಿಕ್ಕಾಪಟ್ಟೆ ತೈಲ ಖರೀದಿಸಿದರು. ದಿನಕ್ಕೆ 1.8 ರಿಂದ 1.9 ಮಿಲಿಯನ್ ಬ್ಯಾರೆಲ್ ಗರಿಷ್ಠ ಮಟ್ಟ ತಲುಪಿತ್ತು. ಡಿಸೆಂಬರ್ 2025 ಲಾಜಿಸ್ಟಿಕ್ಸ್ ಪ್ರಾಬ್ಲಮ್, ಪೇಮೆಂಟ್ ಇಶ್ಯೂ ಮತ್ತು 50% ಸುಂಕದ ಭಯದಿಂದ ಆಮದು ತೀವ್ರವಾಗಿ ಕುಸಿತು. ಇದನ್ನೇ ನೋಡಿ ಅಮೆರಿಕದವರು ಇಂಡಿಯಾ ಹೆದರಿತು ಅಂತ ಅಂದುಕೊಂಡಿದ್ದು. ಜನವರಿಯಿಂದ ಮಾರ್ಚ್ 2026 ಅಚ್ಚರಿ ಅಂದರೆ ಮಾರ್ಚ್ ವೇಳೆಗೆ ನಮ್ಮ ಆಮದು ಮತ್ತೆ ಚೇತರಿಕೆ ಕಂಡಿತು. ಲಾಜಿಕ್ ಸಿಂಪಲ್ ಗುರು, ಎಲ್ಲಿ ಡಿಸ್ಕೌಂಟ್ ಸಿಗುತ್ತೋ ಅಲ್ಲಿ ನಾವು ತಗೊಳ್ತೀವಿ, ಅದು ನಮ್ಮ ಹಕ್ಕು. ಇದನ್ನೇ ಮಾಜಿ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಅವರು ಹೇಳಿದ್ದು. ಇಂಧನ ಖರೀದಿಸುವುದು ನಮ್ಮ ಸ್ವಾಯತ್ತ ನಿರ್ಧಾರ, ಅದನ್ನು ವ್ಯಾಪಾರ ಒಪ್ಪಂದದ ಜೊತೆ ಲಿಂಕ್ ಮಾಡಬಾರ್ದು ಅಂತ. ಸೊ ಭಾರತ ತೈಲ ಖರೀದಿಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಿದೆ ಅನ್ನೋದು ಶುದ್ಧ ಸುಳ್ಳು. ಅಮೆರಿಕದ ಸುಪ್ರೀಂ ಕೋರ್ಟ್ ಎಂಟ್ರಿ ಅತಿ ದೊಡ್ಡ ಟ್ವಿಸ್ಟ್. ಬಾಸ್, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಬರೋ ಹಾಗೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಎದುರಾಯಿತು. ಫೆಬ್ರವರಿಯಲ್ಲಿ ನಾವು 18% ಟ್ಯಾರಿಫ್ ಡೀಲ್ ಮಾಡಿಕೊಂಡು ಸ್ವಲ್ಪ ರಿಲೀಫ್ ಆಗಿದ್ವಿ ಅಲ್ವಾ? ಆದರೆ ಫೆಬ್ರವರಿ 20, 2026ರಂದು ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದು ಬಾಂಬ್ ಸಿಡಿಸ್ತು. ಅಧ್ಯಕ್ಷ ಟ್ರಂಪ್ ಅವರು IEEPA ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್ ಕಾಯ್ದೆಯಡಿ ನಮ್ಮ ಮೇಲೆ ಹಾಕಿದ್ದ ಪರಸ್ಪರ ಸುಂಕಗಳನ್ನು, ಅಂದರೆ ರೆಸಿಪ್ರೋಕಲ್ ಟ್ಯಾರಿಫ್ಸ್, ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು. ಈ ತರಹ ಸುಂಕ ಹಾಕೋಕ್ಕೆ ಸೂಕ್ತವಾದ ಕಾನೂನು ಆಧಾರವೇ ಇಲ್ಲ ಅಂತ ತೀರ್ಪು ಕೊಟ್ಟು ಬಿಡ್ತು ನೋಡಿ. ಇದರ ರಿಸಲ್ಟ್ ಏನಾಯಿತು ಗೊತ್ತಾ? ಫೆಬ್ರವರಿಯಲ್ಲಿ ನಾವು ಒಪ್ಪಿಕೊಂಡಿದ್ದ ಟ್ಯಾರಿಫ್ ರಚನೆಯೇ ಅಮಾನ್ಯ ಆಯಿತು. ಅಷ್ಟೇ ಅಲ್ಲ ಗುರು, ಏಪ್ರಿಲ್ 20, 2026ರಿಂದ ಈ ಹಿಂದೆ ಕಲೆಕ್ಟ್ ಮಾಡಿದ್ದ ಸುಂಕವನ್ನೆಲ್ಲ ಮರುಪಾವತಿ ರಿಫಂಡ್ ಪ್ರೊಸೆಸ್ ಮಾಡಬೇಕು ಅಂತ ಆದೇಶ ಕೊಡ್ತು. ಅಲ್ಲಿಗೆ ನಮ್ಮ ಮೇಲಿದ್ದ ಆರ್ಥಿಕ ಒತ್ತಡ ತಾನಾಗಿಯೇ ರಿಲೀಸ್ ಆಯಿತು. ಆದರೆ ಕಾನೂನು ಗೆದ್ದರೂ ಪಾಲಿಟಿಕ್ಸ್ನಲ್ಲಿ ನಾವು ಸುಂಕದ ಬೆದರಿಕೆಗೆ ಹೆದರಿದ್ವಿ ಅನ್ನೋ ಇಮೇಜ್ ಮಾತ್ರ ಹಾಗೇ ಉಳ್ಕೊಂಡ್ಬಿಡ್ತು. ಇದೇ ಇಮೇಜನ್ನು ಇಟ್ಕೊಂಡು ಈಗ ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡ್ತಿರೋದು. ಪೊಲಿಟಿಕಲ್ ಸ್ಟಾರ್ಮ್, ಸರೆಂಡರ್ ಜಿ. ರಾಮ್ ಮಾಧವ್ ಹೇಳಿಕೆ ಹೊರಬಂದ ತಕ್ಷಣ ವಿರೋಧ ಪಕ್ಷಗಳಿಗೆ ರೆಡಿಮೇಡ್ ಅಸ್ತ್ರ ಸಿಕ್ಕಂತಾಯಿತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ RSS ಅನ್ನ ರಾಷ್ಟ್ರೀಯ ಸರೆಂಡರ್ ಸಂಘ ಅಂತ ಕರೆದು ಇವರದ್ದು ಫರ್ಜಿ ನ್ಯಾಷನಲಿಸಮ್, ಅಂದರೆ ನಕಲಿ ನ್ಯಾಷನಲಿಸಮ್ ಅಂತ ಟ್ವೀಟ್ ಮಾಡಿದ್ರು. ಪ್ರಧಾನಿ ಮೋದಿ ಅವರನ್ನ ಸರೆಂಡರ್ ಜಿ ಅಂತ ಕರೆದು ಟ್ರಂಪ್ ಏನೇ ಮಾಡಿದ್ರು ಇವರು ಮೈ ಫ್ರೆಂಡ್ ಅಂತ ಸುಮ್ಮನಿರ್ತಾರೆ, ಭಾರತದ ಸಾರ್ವಭೌಮತ್ವವನ್ನು ಅಮೆರಿಕದ ಪಾದದ ಬಳಿ ಅಡವಿಟ್ಟಿದ್ದಾರೆ ಅಂತ ಸಿಕ್ಕಾಪಟ್ಟೆ ಟೀಕಿಸಿದ್ರು. ಇದು ಗ್ಲೋಬಲ್ ಲೀಡರ್ ಅಥವಾ ವಿಶ್ವಗುರು ಅಂತ ಬಿಂಬಿಸಿಕೊಳ್ಳುತ್ತಿದ್ದ ಆಡಳಿತ ಪಕ್ಷದ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಮಾಡಿದ್ದಂತೂ ಸುಳ್ಳಲ್ಲ ಸ್ನೇಹಿತರೆ. ಕೊನೆಯದಾಗಿ ಹೇಳೋದಾದರೆ ಈ ಇಡೀ ಎಪಿಸೋಡ್ ನಮಗೆ ಏನು ಪಾಠ ಕಲಿಸುತ್ತೆ ಗೊತ್ತಾ? ರಾಮ್ ಮಾಧವ್ ಹೇಳಿದ ಹಾಗೆ ನಾವು ಪೂರ್ತಿಯಾಗಿ ಅಮೆರಿಕಕ್ಕೆ ಶರಣಾಗಿಲ್ಲ. ಡೇಟಾ ನೋಡಿದರೆ ನಾವು ಇಂದಿಗೂ ರಷ್ಯಾ ಜೊತೆ ನಮಗೆ ಲಾಭ ಆಗುವ ರೀತಿಯಲ್ಲಿ ತೈಲ ವ್ಯಾಪಾರ ಮಾಡ್ತಿದ್ದೀವಿ. 50% ಸುಂಕ ಅನ್ನೋದು ಟ್ರಂಪ್ ಆಡಳಿತದ ದಬ್ಬಾಳಿಕೆ ಆಗಿತ್ತು. ಅದನ್ನು ನಮ್ಮ ಸರ್ಕಾರ ಡಿಪ್ಲೊಮ್ಯಾಟಿಕ್ ಆಗಿ, ಅಂದರೆ 18% ಡೀಲ್ ಮೂಲಕ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತು. ಅಂತಿಮವಾಗಿ ಕೋರ್ಟ್ ಅದನ್ನು ಹೊಡೆದು ಹಾಕ್ತು. ಆದರೆ ಒಂದು ಸತ್ಯ ಕಹಿಯಾದರೂ ಒಪ್ಪಿಕೊಳ್ಳಲೇಬೇಕು. ರಾಮ್ ಮಾಧವ್ ಹೇಳಿದ ಹಾಗೆ ಅಮೆರಿಕ ಮತ್ತು ಇಂಡಿಯಾ ಮಧ್ಯೆ ನಂಬಿಕೆಯ ಕೊರತೆ, ಟ್ರಸ್ಟ್ ಡೆಫಿಸಿಟ್ ಇರೋದು ಪಕ್ಕ. ಚೈನಾ ವಿಚಾರದಲ್ಲಿ ನಾವಿಬ್ಬರು ಒಂದೇ ಆಗಿದ್ರು, ನಮ್ಮ ಆರ್ಥಿಕ ಸ್ವಾತಂತ್ರ್ಯದ ಮೇಲೆ ಅಮೆರಿಕ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ನಾವು ಬ್ರಿಕ್ಸ್ ಅಥವಾ ಬೇರೆ ಒಕ್ಕೂಟಗಳ ಕಡೆ ವಾಲೋದು ಗ್ಯಾರಂಟಿ.
ಮುಂದಿನ ದಿನಗಳಲ್ಲಿ ಭಾರತ ತನ್ನ ಸ್ಟ್ರಾಟಜಿಕ್ ಅಟಾನಮಿಯನ್ನು ಈ ಮಲ್ಟಿಪೋಲಾರ್ ವರ್ಲ್ಡ್ ಹೇಗೆ ಕಾಪಾಡಿಕೊಳ್ಳುತ್ತೆ ಅನ್ನೋದೇ ಅತಿ ದೊಡ್ಡ ಚಾಲೆಂಜ್. ನಿಮಗೇನನ್ನಿಸುತ್ತೆ? ನಮ್ಮ ಸರ್ಕಾರ ನಿಜವಾಗಲೂ ಅಮೆರಿಕ ಪ್ರೆಷರ್ಗೆ ಮಣಿದಿದೆಯಾ ಅಥವಾ ಇದು ಜಾಣ ರಾಜತಾಂತ್ರಿಕತೆಯ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.